ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೆಂಗಿರುತ್ತೆ ಗೊತ್ತಾ ತಿಂತಾ ಇದ್ರೆ ಅರ್ಧ ಕೆ ಜಿಗೆ ಮಾಡಿದ್ದೀನಿ. ನಿಜವಾಗ್ಲೂ 3 ಜನಕ್ಕೆ ಖಾಲಿಯಾಗಿದೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಟೇಸ್ಟ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಸುಮ್ಮನೆ ಟೈಮ್ ಪಾಸ್ ಕೂತ್ಕೊಂಡ್ರೆ ಅದು ಗೊತ್ತಿಲ್ದಂಗೆ ಒಳಗಡೆ ಹೋಗುತ್ತೆ. ಚಿಕನ್ ಪಾಪ್ಕಾರ್ನ್ ಸಖತ್ತಾಗಿದೆ. ಎಲ್ಲರೂ ಮಾಡ್ಬೋದು. ತುಂಬ ಸಿಂಪಲ್. ನಾವು ಹೊರಗಡೆನೇ ತಿನ್ನಬೇಕಂತ ಏನಿಲ್ಲ. ಹಾಗಾಗಿ ನಾನು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಿ ಮನೆಯಲ್ಲಿರೋಂಥ ಸಾಮಗ್ರಿಗಳ ಜೊತೆ. ಬೋನ್ಲೆಸ್ ಚಿಕನ್ ತೊಗೊಳ್ಳಿ. ತಿನ್ನುವಾಗ ಮೂಳೆ ಯಾವುದು ಅಡ್ಡಿ ಬರೋದಿಲ್ಲ. ಹಾಗಾಗಿ ಬೋನ್ಲೆಸ್ ಚಿಕನ್ ತುಂಬ ಚೆನ್ನಾಗಿದೆ. ಮತ್ತು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳಿ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮೆಣಸಿನ ಪುಡಿ, ಹಾಗೆ ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಬದಲಿಗೆ ನೀವು ವೆನಿಗರ್ ಕೂಡ ಹಾಕ್ಕೊಳ್ಬಹುದು, ಅಥವಾ ಸೋಯಾ ಸಾಸ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಅವೆರಡೂ ಸಿಗಲಿಲ್ಲ ಅಂದರೆ ನಿಂಬೆಹಣ್ಣಂತೂ ಎಲ್ಲರೂ ಮನೆಯಲ್ಲೂ ಸಿಗುತ್ತೆ. ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಚಿಕನ್ನಲ್ಲಿ ನೀರೆಲ್ಲ ಪೂರ್ತಿ ಸೋರೋ ಥರ ಸೋರಿಸ್ಕೊಳ್ಳಿ. ನಂತರ ಇವೆಲ್ಲ ಮಸಾಲೆನ ಮಿಕ್ಸ್ ಮಾಡಿ. 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಯಾವುದನ್ನ ಎಣ್ಣೆ ಹಾಕ್ಕೊಳ್ಬಹುದು. ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಕೂಡ ನೀರಿರಬಾರ್ದು. ಇದಕ್ಕೆ ನೀವು ಮೊಸರು ಹಾಕಿ ಕೂಡ ಮಾಡಬಹುದು. ನಾನು ಸಿಂಪಲಾಗಿ ನಿಂಬೆಹಣ್ಣು ಹಾಕಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಕೋಳಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಯೆಲ್ಲೋ ಕಲರು, ವೈಟ್ ಕಲರ್ ಎಲ್ಲ ಸೇರಿಸಿ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು 450 ಗ್ರಾಮು ಅಥವಾ 500 ಗ್ರಾಮ್ನಷ್ಟು ಚಿಕನ್ ಇದೆ. 500 ಗ್ರಾಮ್ ಚಿಕನ್ನೇ ತಂದಿದ್ದು. ಸ್ವಲ್ಪ ಮೂಳೆ ಇತ್ತು ಅಂತೇಳಿ ಒಂದು 3-4 ಪೀಸ್ನ ಮೂಳೆನೇ ತೆಗೆದಿಟ್ಟಿದ್ದೀನಿ. ಹಾಗಾಗಿ ಒಂದು 450 ಗ್ರಾಮ್ ಚಿಕನ್ ಇದೆ. ಒಂದು ಮೊಟ್ಟೆ ಹಾಕಿ ಕಲಸಿ ಅಟ್ಲೀಸ್ಟ್ 1 ಗಂಟೆ ಬಿಟ್ಟರೆ ಸಾಕು ಅಂತ ನಾನು ಅಂದ್ಕೊಂಡೆ. ಆ್ಯಕ್ಚುಲಿ ಮಧ್ಯಾಹ್ನ ಕಲಸಿಟ್ಟಿದ್ದು ಸಾಯಂಕಾಲ ಮಾಡ್ಕೊಂಡಿದ್ದೀನಿ. ಹಾಗಾಗಿ 3 ಗಂಟೆ ಅಷ್ಟು ನೆಂದಿದೆ. ಮೈದಾ ಹಿಟ್ಟು 2 ಕಪ್ ಆದರೆ ಕಾರ್ನ್ಫ್ಲೋರ್ 1 ಕಪ್ಪು, ಯಾವ ಮೆಜರ್ಮೆಂಟನ್ನು ತೊಗೊಳ್ಳಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಇದು ಮೇಲ್ ಕೋಟಿಂಗ್ ಬರುತ್ತೆ. ಇದಕ್ಕೂ ಸ್ವಲ್ಪ ಖಾರ ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮೊದಲು ಖಾರ ಹಾಕಿದ್ದೆಲ್ಲ ಚಿಕನ್ ಮಸಾಲೆ ಹಿಡಿದಿರುತ್ತೆ. ಮೇಲ್ಗಡೆ ಈ ಹಿಟ್ಟು ಏನು ಕೋಟಿಂಗ್ ಕೂತ್ಕೊಳ್ಳುತ್ತೆ, ಇದು ಸಪ್ಪೆ ಆಗಿರಬಾರ್ದು. ಹಾಗಾಗಿ ಉಪ್ಪು, ಖಾರ ಎಲ್ಲನೂ ಇಷ್ಟು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ನಾವು ಈ ಹಿಟ್ಟು ಪ್ರಿಪ್ರೇಷನ್ ಎಲ್ಲನೂ ನಾವು ಇನ್ನೇನು ಚಿಕನ್ ಫ್ರೈ ಮಾಡ್ತೀವಿ ಅನ್ನುವಾಗ ಮಾಡ್ಕೊಳ್ಳಿ. ಈಗ ಇದೊಂದು 3 ಗಂಟೆ ಅಷ್ಟು ನೆಂದಿರೋಂಥ ಚಿಕನ್ ಇದು. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬಿಟ್ಟಂಗೆ ಆಗಿರುತ್ತೆ. ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಕಾರ್ನ್ಫ್ಲೋರ್ ಏನು ಮಿಶ್ರಣ ಇದೆಯಲ್ಲ, ಅದಕ್ಕೆ ನೀವು ಒಂದು ಬ್ಯಾಚಿಗೆ ಎಷ್ಟು ಕರಿತೀರಾ ಅಥವಾ ಎಷ್ಟು ಮಾಡ್ಕೋತೀರಾ ನೋಡ್ಕೊಳ್ಳಿ. ನಾನು ಸ್ವಲ್ಪ ಪ್ರಮಾಣದಲ್ಲೇ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನಿಲ್ಲಿ ಹಿಟ್ಟನ್ನು ಜಾಸ್ತಿ ಮಿಶ್ರಣ ಮಾಡ್ಕೊಂಡಿಲ್ಲ, ವೇಸ್ಟ್ ಆಗಬಾರ್ದು ಅಂತೇಳಿ. ಅಕಸ್ಮಾತ್ ಹಿಟ್ಟೆಲ್ಲ ಮಾಡಿದ್ಮೇಲೆ ಮಿಕ್ಕಿದ್ರು ಕೂಡ ಬೋಂಡ ಬಜ್ಜಿ ಮಾಡೋದಿದ್ರೆ ಅಥವಾ ಚಪಾತಿ ಮಾಡಿದ್ರೆ ಈ ಹಿಟ್ಟನ್ನ ಉಪಯೋಗಿಸ್ಕೊಳ್ಬಹುದು ನೀವು. ಈಗ ಕಾರ್ನ್ಫ್ಲೋರಲ್ಲಿ ಆ ಮಸಾಲೆ ಇದನ್ನೆಲ್ಲ ಹಾಕಿದ್ವಲ್ಲ, ಮೈದಾ ಕಾರ್ನ್ಫ್ಲೋರ್ ಹಿಟ್ಟಿನಲ್ಲಿ ಸ್ವಲ್ಪ ಹುರುಳಿಸಿ ನಂತರ ಕೋಲ್ಡ್ ವಾಟರಲ್ಲೇ ಹಾಕಬೇಕು. ಹಾಗಾಗಿ ಐಸ್ ಕ್ಯೂಬ್ಸ್ನ ಈ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ. ಅಥವಾ ಒಂದು ಬಾಟ್ಲಲ್ಲಿ ಕೋಲ್ಡ್ ವಾಟರ್ ಮಾಡ್ಕೊಂಡು ಹಾಕ್ಕೊಂಡು ಕೂಡ ನಡೆಯುತ್ತೆ. ಎಲ್ಲೂ ನೆನೆಸೋ ಅವಶ್ಯಕತೆ ಅಥವಾ ಏನೂ ಇಲ್ಲ. ಜಸ್ಟ್ ನೀರಿಗೆ ಹಾಕಿ ಆ ನೀರೆಲ್ಲ ಸೋರಿಸಿ ಮತ್ತೆ ಕಾರ್ನ್ಫ್ಲೋರ್ ಬೈಂಡಿಂಗ್ ಏನಿರುತ್ತೆ ಆ ಹಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಅದು ನೀಟಾಗಿ ಕೋಟಿಂಗ್ ಚೆನ್ನಾಗಾಗುತ್ತೆ. ಆವಾಗಲೇ ಸಣ್ಣ ಸಣ್ಣ ಪೀಸ್ ಕೂಡ ಡಬಲ್ ಸೈಜ್ನಲ್ಲಿ ಕಾಣ್ತವೆ. ಫ್ರೈ ಮಾಡಿದಾಗ ತುಂಬ ಕ್ರಿಸ್ಪಿಯಾಗಿರುತ್ತೆ. ತಿನ್ನೋದಕ್ಕಂತೂ ಸಖತ್ ರುಚಿಯಾಗಿರುತ್ತೆ. ನಾನು ಹೇಳ್ದಂಗೆ ಸ್ವಲ್ಪ ನಮಗೆಲ್ಲ ಇದಕ್ಕೆ ನಂಚ್ಕೊಳ್ಳೋಕೆ ಏನು ಬೇಕಂತಿಲ್ಲ, ಸ್ವಲ್ಪ ಖಾರ ಮುಂದೆ ಕೊಟ್ಟರೆ ಮೆಣಸಿನ ಪುಡಿ, ಖಾರದ ಪುಡಿನ ಎರಡಕ್ಕೂ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಅಷ್ಟು ಬೇಕಂದರೆ ಇದನ್ನು ಫ್ರೈ ಮಾಡುವಾಗ ಒಂದು 3-4 ಹಸಿಮೆಣ್ಸಿನ್ಕಾಯಿನ ಉದ್ದುದ ಸಿಳಿ ಅದನ್ನು ಕೂಡ ಫ್ರೈ ಮಾಡಿ ಕೂಡ ಇಟ್ಕೊಳ್ಬಹುದು. ಇದೇ ರೀತಿಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಮಿಶ್ರಣನ ಮಿಕ್ಸ್ ಮಾಡಿ ಒಂದು ತಟ್ಟೆನಲ್ಲಿ ಎಲ್ಲನೂ ಕೋಟಿಂಗ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು ಸಲ ಕೋಟಿಂಗ್ ಆದಮೇಲೆ ಮತ್ತೆ ಕೋಟಿಂಗ್ ಮಾಡಬೇಕಂತಿಲ್ಲ. ಬೇಕಾದ್ರೆ ನೀವು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡಿಕೊಂಡು ಕೂಡ ಚೆನ್ನಾಗಿರುತ್ತೆ. ಒಂದೊಂದು ಬ್ಯಾಚಿಗೆ ಸ್ವಲ್ಪನೇ ಕೋಟಿಂಗ್ ಮಾಡಿ ಹಿಟ್ಟು ವೇಸ್ಟ್ ಆಗಬಾರ್ದು ಅಂತೇಳಿ ಸ್ವಲ್ಪ ಕಲಿಸ್ಕೊಂಡಿದ್ದೆ. ಹಾಗಾಗಿ ಕೋಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪ್ಲೇಟ್ನಲ್ಲಿ ಎಲ್ಲ ಕೋಟಿಂಗ್ ಮಾಡಿ ಹಾಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಲಿ. ಇದು ಹಾಕಿದ ತಕ್ಷಣವೇ ಇಲ್ಲಿ ನಿಮಗೆ ಹೊಸಬ್ರಿಗಾರೆ ಇನ್ನೊಂದೆರಡು ಟಿಪ್ಸ್ ಕೂಡ ಕೊಡ್ತೀನಿ. ಚಿಕನ್ ಯಾವ ರೀತಿ ಬೆಂದಿದೆ ಇಲ್ಲ ಅಂತ ಗೊತ್ತಾಗಬೇಕಲ್ವಾ. ಹೊಸಬ್ರು ಅಂತಲೇ ನಾವೇ ಮಾಡಬೇಕಾದ್ರೂ ಕೂಡ ತುಂಬ ದಿನ ಆದಮೇಲೆ ಮಾಡಿದ್ರು ಕೂಡ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಚಿಕನ್ ಹಾಕಿದಾಗ ಎಲ್ಲ ನೊರೆ ಬರುತ್ತೆ. ಮತ್ತು ನೀವು ಒಂದೇ ಸಲ ಒಂದು ಇಡೀ ಎಷ್ಟು ಹಾಕಿದ್ರೂ ಕೂಡ ನಿಮ್ಗೇನು ಅದು ಅಂಟ್ಕೊಳ್ಳಲ್ಲ. ಸ್ವಲ್ಪ ಬೇಯ್ತಾ ಇದ್ದಂಗೆ ಎಲ್ಲ ಬಿಡಿ ಆಗಿಬಿಡುತ್ತೆ. ನಾವು ಫ್ಲೋರಲ್ಲೆಲ್ಲ ಮಿಕ್ಸ್ ಮಾಡಿರೋದ್ರಿಂದ ಮೈದಾ ಹಿಟ್ಟಿನಲ್ಲಿ ಅದು ಅಂಟ್ಕೊಳ್ಳೋಕೆ ಹೋಗೋದಿಲ್ಲ. ಹಾಗಾಗಿ ಟೆನ್ಷನ್ ತೊಗೊಂಡು ಒಂದೊಂದೇ ಹಾಕಬೇಕಂತೇನಿಲ್ಲ. ಒಂದು ಸೌಟ್ನಲ್ಲಿ ಕೂಡ ನೀವು ಹಾಕ್ಕೊಳ್ಬಹುದು. ಕೈನಲ್ಲಿ ಹಾಕೋದಕ್ಕೆ ಶಾಖ ಹೊಡೆಯುತ್ತೆ ಅಂತ ಏನಾದರೂ ಹೊಸಬ್ರಾಗಿದ್ದರೆ ಈ ಥರ ಹಾಕ್ಕೊಂಡು ಉಲ್ಟಾ ಸೀದಾ ಮಾಡಿ 3-4 ಸಲ ಉಲ್ಟಾ ಸೀದಾ ಮಾಡಿ ಫ್ರೈ ಮಾಡಿ. ಈಗ ಎಲ್ಲ ನೊರೆ ಕಾಣ್ತಾ ಇದೆಯಲ್ಲ, ಸ್ಟಾರ್ಟಿಂಗಿಂದ ನೊರೆ ಕಾಣುತ್ತೆ ನೋಡಿ. ಈಗ ನೋಡಿ ಎಣ್ಣೆ ಪೂರ್ತಿ ಕ್ಲಿಯರಾಗಿ ಕಾಣ್ತಿದೆ. ಈಗ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ನೀವು ಚಿಕನ್ ಫ್ರೈ ಮಾಡೋಕೆ ಹಾಕ್ಕೊಂಡಾಗ ಹೈ ಫ್ಲೇಮ್ ಇಟ್ಕೊಳ್ಳಿ. ಚಿಕನ್ ಸ್ವಲ್ಪ ಒಂದು ಅರ್ಧ ನಿಮಿಷ ಆಯಿತು ಅಂದರೆ ಸಾಕು, ನೀವು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಮಾಡಿ ಬೇಯೋದಕ್ಕೆ ಬಿಡಿ. ಚಿಕನ್ ಒಳಗಡೆ ಚೆನ್ನಾಗಿ ಬೇಯಬೇಕು. ನಾನ್ ವೆಜ್ಜನ್ನ ಯಾವತ್ತೂ ಹಸಿ ತಿನ್ನಬಾರ್ದು. ಹಾಗಾಗಿ ಚೆನ್ನಾಗಿ ಬೇಯುತ್ತೆ ಈ ಥರ ಎಣ್ಣೆ ಆದಮೇಲೆ ಕೂಡ. ಇದರಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ತೀನಿ. ಅಕಸ್ಮಾತ್ ನೀವು ಐ ಫ್ಲೇಮಲ್ಲಿ ಮಾಡಿಬಿಟ್ರಿ ಗೊತ್ತಾಗಿಲ್ಲ, ಮೇಲಿರೋ ಕೋಟಿಂಗ್ ಎಲ್ಲ ಬೆಂದ ನಂತರ ಎಣ್ಣೆ ಈ ರೀತಿ ಸಪ್ರೇಟ್ ಆಯಿತು ಅಂದರೂ ಕೂಡ ಒಂದೊಂದು ಸೆಕೆಂಡ್ ಡಬಲ್ ಬಾಯ್ಲಿಂಗ್ ಕೂಡ ಮಾಡಬಹುದು. ನೀವು ಇದನ್ನು ಡಬಲ್ ಫ್ರೈ ಕೂಡ ಮಾಡಬಹುದು. ಈಗ 2ನೇ ಬ್ಯಾಚ್ ಹಾಕ್ಕೊಂಡಿದ್ದೀನಿ. 2ನೇ ಬ್ಯಾಚ್ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇದು ಹಾರಿ ಇರುತ್ತಲ್ಲ, ಇದನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. 1-2 ಪೀಸ್ ತಿಂದು ನೋಡಿ. ನಿಮ್ಗೆ ಉಪ್ಪು ಖಾರ ಕಮ್ಮಿ ಆಯಿತು ಅನ್ಸಲು
ಈ ಉಳಿದಿರೋಂಥ ಮಿಶ್ರಣ ಮಾಡಬೇಕಲ್ಲ ಆ ಬ್ಯಾಚಲ್ಲಿ ಕೂಡ ನೀವು ಹಾಕ್ಕೊಳ್ಬಹುದು. ಈಗ ಒಂದು ಬ್ಯಾಚ್ ಆಗಿದೆ, ನೋಡ್ತಾ ಇದ್ದೀನಿ. ನಿಮಗೆ ಚಿಕನ್ನು ಚೆನ್ನಾಗಿ ಬೆಂದಿದೆ ಅಂದರೆ ಕಟ್ ಮಾಡಿದ ತಕ್ಷಣ 2 ಭಾಗ ಆಗುತ್ತೆ. ಚಿಕನ್ ಬೆಂದಿಲ್ಲ ಅಂದರೆ ಮೇಲೆ ಕೋಟಿಂಗ್ ಸಪ್ರೇಟ್ ಆಗುತ್ತೆ, ಚಿಕನ್ ಪೀಸು ಹಾಗೇ ಇರುತ್ತೆ, ಪೀಸ್ ಕಟ್ಟಾಗಲ್ಲ. ಹಾಗಾಗಿ ನೋಡ್ಕೊಳ್ಳಿ, ನಿಮಗೆ ಚಿಕನ್ ಮುರಿದ ತಕ್ಷಣ 2 ಭಾಗ ಆಯಿತು ಅಂದರೆ ನಿಮ್ಗೆ ಈ ಥರ ಆಯಿತು ಅಂದರೆ ಪರ್ಫೆಕ್ಟಾಗಿ ಚಿಕನ್ ಬೆಂದಿದೆ ಅಂತ. ಇಷ್ಟೇ ಸಿಂಪಲ್ ಥಿಂಗ್ಸ್. ನಾವು ಕೊನೆಯಲ್ಲಿ ಇನ್ನೇನು ಚಿಕನ್ನ ಇಳಿಸ್ಕೊಳ್ತೀವಿ ಅನ್ಬೇಕಾದ್ರೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪಂತೂ ತುಂಬ ರುಚಿ ಕೊಡುತ್ತೆ. ಇದ್ರ ಜೊತೆಗೆ ನಿಮಗೆ ಏನಾದ್ರು ಇದ್ರ ಜೊತೆ ತಿನ್ನೋಕ್ಕೆ ಖಾರ ಬೇಕು ಅನ್ನೋದ್ರೆ 1-2 ಹಸಿಮೆಣ್ಸಿಕಾಯಿ ಕೂಡ ಉದ್ದುದ ಮಧ್ಯದಲ್ಲಷ್ಟೇ ಸೀಳಬೇಕು, 2 ಭಾಗ ಮಾಡಬಾರ್ದು. ಉಂಡೆ ಹಸಿಮೆಣ್ಸಿಕಾಯಿನೇ ಒಂಚೂರು ಗೆರೆ ಹೊಡೆದ್ಬಿಟ್ಟು ಪಟ್ಟಂತ ಹಾರುತ್ತೆ. ಹಾಗಾಗಿ ಅದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡಿ ನಂಚ್ಕೊಳ್ಳೋಕೆ ಸರ್ವ್ ಮಾಡಬಹುದು. ಟೊಮೊಟೊ ಸಾಸು, ಸೋಯಾ ಅಥವಾ ಮಯೋನೀಸ್ ಏನಾದ್ರು ಇದ್ರೂ ಕೂಡ ಇದ್ರ ಜೊತೆ ತಿನ್ನಬಹುದು. ನಾವು ಏನೂ ಇಲ್ಲದೆ ಹಾಗೆ ತಿಂದ್ವಿ ಅಂದರೆ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ಮಾಡಬಹುದು. ಮಾಡಿದ ಮೇಲೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಬೈ, ಥ್ಯಾಂಕ್ ಯು.